ಸೊ ಹಲೋ ಮಗಸ್ ಅಂಡ್ ಮಚ್ಚೀಸ್ ಕ್ಯೂಟೀಸ್ ಅಂಡ್ ಬ್ಯೂಟೀಸ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಐ ಹೋಪ್ ನೀವು ನಮ್ಮ ತರಾನೇ ಸೂಪರ್ ಆಗಿರ್ತೀರಾ ಅನ್ಕೊಂಡು ಇವತ್ತಿನ ಕ್ರೇಜಿ ವಿಡಿಯೋ ಶುರು ಮಾಡೋಣ ಬನ್ನಿ. ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ. ಇವತ್ತಿನ ನಮ್ದು ಈ ಫಸ್ಟ್ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನಮ್ಮ ಬಾಯ್ಸ್ನೆಲ್ಲ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಒಬ್ರೊಬ್ರಾದ್ರೆ ಹೆಸರು ಕೇಳ್ಕೊಂಬರೋಣ, ಎಲ್ಲಾರ್ದು ಈ ಕಡೆಯಿಂದ ಕೇಳ್ಕೊಂಬರೋಣ. ನಿಮ್ಮ ಹೆಸರು? ಹರ್ಷ, ಭರತ್, ಧ್ರುವ, ಆರ್, ಮಂಜುನಾಥ್, ಗಗನ್. ನನ್ನ ಹೆಸರು ಜಯಂತ್ ಅಂತ. ಇವಾಗ ಸ್ವಲ್ಪ ಪ್ರಶ್ನೆಗಳನ್ನ ರೆಡಿ ಮಾಡಿದ್ದೀನಿ, ನಮ್ಮ ಬಾಯ್ಸಿಗೆ ಕೇಳೋಣ ಅನ್ಬಿಟ್ಟು. ನೀವು ಕೇಳಿ, ಎಲ್ಲ ನಮ್ಮ ಬಾಯ್ಸ್ ಅನ್ಯಾಗಿ ಉತ್ತರ ಕೊಡ್ತಾರೆ. ಓಕೆ ಗೈಸ್, ಇವಾಗ ಒಂದೊಂದೇ ಪ್ರಶ್ನೆಗಳು ಕೇಳ್ಕೊಂಬರೋಣ. ಇದನ್ನು ಈ ಸೈಡಿಂದಾನೆ ಕೇಳ್ಕೊಂಬರೋಣ ಗೈಸ್. ಫಸ್ಟ್ ಏನಪ್ಪ ಅಂದ್ರೆ ನಮ್ಮ ಚಾನೆಲ್ ಹೆಸರು ಕ್ರೇಜಿ ಬ್ಯಾಕ್ ಬೆಂಚರ್ಸ್ ಅಂತ. ಏನಕ್ಕೆ ಇಟ್ಟಿರೋದು ಅಂದ್ರೆ ನಾವೆಲ್ಲರೂ ಬ್ಯಾಕ್ ಬೆಂಚರ್ಸ್ ಆಗಿರೋದ್ರಿಂದ ನೇಮ್ ಇಟ್ಟಿರೋದು ಕ್ರೇಜಿ ಬ್ಯಾಕ್ ಬೆಂಚರ್ಸ್ ಅಂತ. ಯಾಕೆ ಎಲ್ಲರೂ ಬ್ಯಾಕ್ ಬೆಂಚರ್ಸ್ ಆದ್ರು ಅಂತ ಫಸ್ಟ್ ಇಂದ ಕೇಳ್ಕೊಂಬರೋಣ, ಇಲ್ಲಿಂದ ಕೇಳ್ಕೊಂಬರೋಣ. ಯಾಕೆ ನೀವು ಫಸ್ಟ್ ಬ್ಯಾಕ್ ಬೆಂಚರ್? ನನ್ನ ಸ್ಕೂಲ್ ಲೈಫ್ ಇಂದಾನು ಬ್ಯಾಕ್ ಬೆಂಚರ್ ಆಗಿದ್ದೀನಿ, ಆದ್ರಿಂದ ನಾನು ಬ್ಯಾಕ್ ಬೆಂಚರ್ಸ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಇವ್ರು ಕೇಳೋಣ. ಫ್ರೆಂಡ್ಸ್ ಎಲ್ಲಿ ಇರ್ತಾರ, ನಾನು ಅಲ್ಲೇ. ಯಾವಲ್ಲಿಂದ ಸ್ಕೂಲಿಂದನೂ ಬ್ಯಾಕ್ ಬೆಂಚರ್ಸ್, ಕಾಲೇಜಲ್ಲೂ ಬ್ಯಾಕ್ ಬೆಂಚರ್ಸ್ ಯಾವಲ್ಲಿದ್ರು. ಎಲ್ಲರೂ ಅದೇ ಹೇಳಿದ್ರು, ಸೇಮ್. ನಾನು ಹೈಸ್ಕೂಲ್ ಬ್ಯಾಕ್ ಬೆಂಚಸ್, ಅದಕ್ಕೆ ಇವಾಗಲೂ ಬ್ಯಾಕ್ ಬೆಂಚಸ್. ಓಕೆ ಗೈಸ್, ನಾನು ಅಷ್ಟೇ. ನಾನು ಸ್ಕೂಲಲ್ಲಿ 1ನೇ ಕ್ಲಾಸಿಂದ ಹಿಡಿದು ಕಾಲೇಜ್ವರೆಗೂ ಇವಾಗೂ ಬ್ಯಾಕ್ ಬೆಂಚಲ್ಲೇ ಕೂತ್ಕೊಳ್ಳೋದು, ಅದಕ್ಕೆ ನಾ ಬ್ಯಾಕ್ ಬೆಂಚರ್ಸ್ ಅಂತ ಇಟ್ಟಿರೋದು. ಮತ್ತೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಅವ್ರು ಏನೇನ್ ಆಗ್ಬೇಕು ಅಂತ ಅನ್ಕೊಂಡವ್ರೆ ಅದನ್ನ ತಿಳ್ಕೊಳ್ಳೋಣ ಫಸ್ಟ್. ಇದು ಈ ಕಡೆಯಿಂದ ಶುರು ಮಾಡೋಣ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ನೀವು? ಇನ್ನ ಇದೇ ಗೊತ್ತಿಲ್ಲ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಸರಿ, ನೀನು? ಅದೇ ಮೆಡಿಕಲ್ ಇಲ್ಲ ಸ್ಟಡೀಸ್. ಈವೆಂಟ್ ಮ್ಯಾನೇಜ್ಮೆಂಟ್ ಹಾಕ್ಬೇಕು ಅಂತ ಇಷ್ಟ ಇರ್ತೀರಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಗೇಮರ್, ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ಗೈಸ್, ಇದು ಅವ್ರು ಏನಾಗಬೇಕು ಅನ್ಕೊಂಡಿರೋದು ಅವರು. ಮತ್ತೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಅವ್ರದ್ದು ಚೈಲ್ಡ್ಹುಡ್ ಮೆಮೊರೀಸ್ಗಳು ಕೇಳೋಣ ಗೈಸ್. ಫನ್ನಿಯಾಗಿರೋದು ಹೇಳ್ಬೇಕು ಗೈಸ್. ಫನ್ನಿಯಾಗಿರೋದು ಯಾವ್ದಾರ ಚೈಲ್ಡ್ಹುಡ್ ಮೆಮೊರೀಸ್ಗಳು ಕೇಳೋಣ. ಆ ಕಡೆಯಿಂದ ಅಂತಾರೆ, ಫಸ್ಟ್ ಅವ್ರನ್ನೇ ಕೇಳೋಣ. ಚೈಲ್ಡ್ಹುಡ್ ಮೆಮೊರೀಸ್ ಹೇಳ್ಬಿಟ್ಟು. ಚೈಲ್ಡ್ಹುಡ್ ಮೆಮೊರಿ ಏನು ಇಲ್ಲವೇ ಇಲ್ಲ. ಫನ್ನಿಯಾಗಿರೋದು ಯಾವ್ದಾರು ನೆನ್ಸ್ಕೊಂಡು ಹೇಳಿ. ಮರ್ತೋಗ್ಬಿಟ್ಟಿದ್ದೀನಿ. ಮಂಜಾಬಾಯಿ ಹೇಳ್ತಾರೆ ಫನ್ನಿಯಾಗಿರೋದು, ಕೇಳಿಸ್ಕೊಡ್ರಿ. ಅಂದ್ರೆ ಯಾವ್ದು ಇಲ್ಲ, ಮಮ್ಮಿ ಹತ್ರ ಓಡಿಸ್ಕೊಂಡಿರೋದು, ಕ್ರಿಕೆಟರ್ ಕಾರ್ ಗ್ಲಾಸ್ ಹೊಡೆದಾಕಿರೋದು, ಅದೆಲ್ಲ ಮೊಮೆಂಟ್ಸ್ ಅದು. ಓಕೆ, ನಮ್ ಧ್ರುವ ಅವ್ರು ಹೇಳ್ತಾರೆ, ಕೇಳಿಸ್ಕೊಡ್ರಿ. ಸ್ಕೂಲಿಂದನೂ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೂ ಅದು ಮೆಮೊರಿ ಅಂತ ಅನ್ಕೊಂಡಿದೀನಿ. ಇವಾಗಲೂ ಅಷ್ಟೇ, ಯಾರೇ ಕಾಲೇಜಲ್ಲಿ ಬಿಟ್ಟು ಹೋದ್ರು ಅಷ್ಟೇ ಮೆಮೊರಿಯಾಗಿ ಇದ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಮ್ ಭರತ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಡ್ರಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪನ ಹತ್ರ ರೋಡಲ್ಲಿ ಅದೇ ತಿಂದಿದ್ದೆ. ಅಷ್ಟೀನ ಇವಾಗ ಯಾರು ತಿಂದಿರಲ್ಲ ಗೊತ್ತು. ಅದೇ ಫನ್ನಿ ಆಗಿತ್ತು, ಇಡೀ ರೋಡ್ ನಿಂತ್ಕೊಂಡು ನೋಡಿತ್ತು. ಓಕೆ ಗೈಸ್, ಇವಾಗ ನಮ್ಮ ಹರ್ಷ ಅವ್ರು ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಅಳ್ತಾ ಇದ್ದಿದ್ದರಿಂದ ನಮ್ಮಮ್ಮ ಇದ್ಕೊಂಡು ಕೋಪಾಗೆ ನನ್ನನ್ನೇ ಎತ್ಕೊಂಡು ಡ್ರಮ್ ಒಳಗಡೆ ಎಸ್ಬಿಟ್ಟಿದ್ರು. ಅಷ್ಟು ಅಳ್ತಾ ಇದ್ನಂತೆ ನಾನು. ಅದೇ ನನ್ ಒಳ್ಳೆ ಮೆಮೊರಿ ಅಂದ್ರೆ. ಓಕೆ ಗೈಸ್, ಇದು ಅವ್ರದ್ದು ಚೈಲ್ಡ್ಹುಡ್ ಮೆಮೊರಿಗಳು. ನಂದೇನಪ್ಪಾ ಅಂತ ಅಂದ್ರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಈ ನುಗ್ಗೆಕಾಯಿ ಮರಗಳು ಬರುತ್ತಲ್ಲ ಗೈಸ್, ಅಲ್ಲಿ ನಮ್ಮ ಏರಿಯಾದಲ್ಲಿ ನುಗ್ಗೆಕಾಯಿ ಮರ ಇತ್ತು. ಅಲ್ಲಿ ಹೋಗ್ಬಿಟ್ಟು ನುಗ್ಗೆಕಾಯಿ ಕದಿಯಕ್ ಹೋಗಿದ್ವಿ. ಅಲ್ಲಿ ಸಿಗಾಕೊಂಡೆ ಅಂತ ಅನ್ಬಿಟ್ಟು ಅಲ್ಲಿ ನುಗ್ಗೆಕಾಯಿ ಮರ ಮೀನ್ಸ್ ಓನರ್ ಇರ್ತಾರಲ್ಲ, ಅವ್ರು ಕರ್ಕೊಂಡೋಗಿ ನಮ್ಮ ಅಪ್ಪನ ಹತ್ರ ನುಗ್ಗೆಕಾಯಿ ಸಮೇತನೇ ಕರ್ಕೊಂಡೋಗ್ಬಿಟ್ರು. ಆ ನುಗ್ಗೆಕಾಯಿ ಫುಲ್ ಚೂರ್ ಆಗೋವರೆಗೂ ಹೊಡೆದವ್ರೆ ನನಗೆ. ಅದೇ ಪನ್ನಿ ಇರ್ಬೋದು, ನನಗ್ ಪನ್ನಿ ಅಲ್ಲ, ನನ್ಗೆ ಸರಿಯಾಗಿ ಹೊಡೆದವ್ರೆ ಯಾವತ್ತು. ಅದೇ ನನ್ನ ಚೈಲ್ಡ್ಹುಡ್ ಮೆಮೊರೀಸ್, ಅದು ಮರೆಯಕ್ಕಾಗಲ್ಲ. ಸರಿ, ಓಕೆ ಗೈಸ್, ಇವಾಗ ಎಲ್ಲಾರ್ದು ಡ್ರೀಮ್ ಬಗ್ಗೆ ಕೇಳೋಣ. ಫಸ್ಟ್ ನಮ್ಮ ಮಂಜಾಬಾಯಿಗೆ ಹೋಗೋಣ. ನಿಮ್ ಡ್ರೀಮ್ ಬಗ್ಗೆ ಹೇಳಿ ಬ್ರೋ. ಅಂದ್ರೆ ಏನಾಗ್ಬೇಕು ಡ್ರೀಮ್ ಇಲ್ಲ, ಏನ್ ತಗೊಂಬೇಕು, ಏನಾಗ್ಬೇಕು ಆತರ. ಅದೇ ಬ್ರೋ, ಮೆಡಿಕಲ್ಲು, ಅದಾದ್ಮೇಲೆ ಒಳ್ಳೆ ಮನೆ, ಆಡಿ ಕಾರು, ಮತ್ತೆ NS ಬೈಕ್, ಅದು ನನ್ನ ಡ್ರೀಮ್ ಐತೆ, ತಗೋಬೇಕು.
ಅಷ್ಟೇ ಬ್ರೋ. ಅದ್ ಬಿಟ್ರೆ ನೆಕ್ಸ್ಟ್ ಯಾರಿಗ ಹೋಗೋಣ? ನೆಕ್ಸ್ಟ್ ನಮ್ಮ ವರ್ಷಕ್ಕೆ ಹೋಗೋಣ guys. ನಾವು ಒಳ್ಳೆ ಕ್ರಿಕೆಟರ್ ಆಗಿ ಒಂದು ಮನೆ ಒಂದು ಕಾರ್ ತಗೊಂಡು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕಿದೆ ನನ್ನ ಡ್ರೀಮ್. ಬರತ್ತಂಗೆ ಕೇಳ. ಗೇಮರ್ಗಳಿಗೆಲ್ಲ ಇರೋ ಆಸೆ ನೀಟಾಗಿ ಒಂದು PC ಬಿಲ್ಡ್ ಮಾಡಿ ನೀಟಾಗಿ ಒಂದು ಗೇಮಿಂಗ್ ರೂಮ್ ಸೆಟಪ್ ಮಾಡಬೇಕು. ಧ್ರುವಂಗ್ ಕೇಳ. ನಾನು ನಮ್ಮ ಮಮ್ಮಿ ಚೆನ್ನಾಗಿ ನೋಡ್ಕೊಬೇಕು, ನಮ್ಮ ಅಪ್ಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಹಾಗೆ ಅವ್ರನ್ನ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ನೋಡ್ಕೊಬೇಕಂತ ನನ್ನ ಆಸೆ. ಗಗನ್ ಅವ್ರು ಕೇಳೋಣ. ಒಳ್ಳೆ ಮನೆ ಕಟ್ಟಬೇಕು, ಬಿಂದಾಸಾಗಿ ಇರ್ಬೇಕಷ್ಟೇ. ಓಕೆ ಗೈಸ್, ನಂದು ಏನಪ್ಪಾ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ನೋಡ್ಕೊಂಡವ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಒಂದೊಳ್ಳೆ ಚೆನ್ನಾಗಿರೋ ಲೈಫ್ ಲೀಡ್ ಮಾಡ್ರೆ ಸಾಕು ಗೈಸ್. ಓಕೆ ಗೈಸ್, ಇವಾಗ ಸ್ವಲ್ಪ ಇದು ಸಾಕು, ನಾನೇ ಕೇಳ್ತೀನಿ ಪ್ರಶ್ನೆಗಳನ್ನ. ಏನಪ್ಪಾ ಅಂದ್ರೆ ಇವಾಗ ಮೀನ್ಸ್ ಎಲ್ಲಾರ್ಗು ಒಬ್ರೊಬ್ರು ಫೇವ್ರೇಟ್ ಕ್ರಿಕೆಟರ್ ಇರ್ತಾರೆ, ಅವ್ರನ್ನ ಕೇಳೋಣ. ಬ್ರೋ, ನಿಮ್ ಫೇವ್ರೇಟ್ ಕ್ರಿಕೆಟರ್ ಯಾರು? ವಿರಾಟ್ ಕೊಹ್ಲಿ. ಯಾಕೆ ಫೇವ್ರೇಟ್? ಯಾಕೆಂದ್ರೆ ಚಿಕ್ಕ ವಯಸ್ಸಿನ ನೋಡ್ತಿದ್ದೆ, ಅದಕ್ಕೆ ಏನ್ ಇಷ್ಟ ಅವರಲ್ಲಿ ನಿಮ್ಗೆ? ಏನ್ ಇಷ್ಟ ಅಂದ್ರೆ ಕ್ರಿಕೆಟ್ ಆಡ್ತಾರೆ, ಅದಕ್ಕೆ ಇಷ್ಟ. ಸರಿ, ಓಕೆ. ನೆಕ್ಸ್ಟ್ ಮಂಜಾ ಅವ್ರು ಕೇಳೋಣ. ನಿಮ್ಗೆ ABD ಯಾಕೆ ಇಷ್ಟ ಅವರು ನಿಮ್ಗೆ? ಅಂದ್ರೆ ಅವ್ರ ಬ್ಯಾಟ್ಸ್ಮ್ಯಾನು, ಹಾ. ಅವ್ರ ಬ್ಯಾಟ್ ಇದು ಅದೆಲ್ಲ ಒಂಥರ ಇಷ್ಟ. ಅವ್ರ ಆಟಿಟ್ಯೂಡ್ ಇಷ್ಟ, ಅವ್ರ ಹ್ಯಾಂಡ್ಸಮ್ ಇಷ್ಟ. ಓಕೆ ನೆಕ್ಸ್ಟ್ ಧ್ರುವರ್ನ ಕೇಳೋಣ. ವಿರಾಟ್ ಕೊಹ್ಲಿ ಇಷ್ಟ. ಅವರು ಬ್ಯಾಟಿಂಗು ಚೆನ್ನಾಗಿ ಆಡ್ತಾರೆ, ಆಮೇಲೆ ಬಾಲಿಂಗು ಚೆನ್ನಾಗಿ ಆಡ್ತಾರೆ. ಒಳ್ಳೆ ಓಕೆ ಗೈಸ್, ಇವಾಗ ನೆಕ್ಸ್ಟ್ ನಮ್ಮ ಭರತ್ ಅವ್ರನ್ನ ಕೇಳೋಣ. ಕೇಳ್ ರಾಹುಲ್, ಯಾಕೆ KL ರಾವ್? ಎಂಥ ಸಿಚುವೇಶನ್ ಬಂದರೂ ನೀಟಾಗಿ ಫೇಸ್ ಮಾಡೋಂಥ ಎಬಿಲಿಟಿ ಇದೆ ಅವ್ರಿಗೆ ಕರೆಕ್ಟ್ ಕ್ರಿಕೆಟಲ್ಲಿ. ಓಕೆ ಗೈಸ್, ನೆಕ್ಸ್ಟ್ ಹರ್ಷ ಅವ್ರನ್ನ ಕೇಳೋಣ. ಅವರೇ ಕ್ರಿಕೆಟರ್ ಆಗ್ಬೇಕು ಅಂತ ಬೇರೆ ಡ್ರೀಮ್ ಇಟ್ಕೊಂಡವ್ರೆ, ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನನಗೆ ವಿರಾಟ್ ಕೊಹ್ಲಿ ಇಷ್ಟ. ಅವರ ಅಗ್ರೆಷನ್ನು, ಒಂದ್ ಸೈಡ್ ಇಂದ ವಿಕೆಟ್ ಬೀಳ್ತಾ ಇದ್ರು, ಇನ್ನೊಂದ್ ಸೈಡ್ ಇಂದ ನಿಂತ್ಕೊಂಡು ಒನ್ ಮ್ಯಾನ್ ಆರ್ಮಿ ತರ ಆಡ್ತಾರೆ. ಅದರಿಂದ ನನಗೆ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಇಷ್ಟ. ಓಕೆ ಗೈಸ್, ಇದು ಅವ್ರ ಫೇವ್ರೇಟ್ ಕ್ರಿಕೆಟರ್ ಆಗಿದ್ದು. ನನಗೆ ಯಾರಪ್ಪ ಅಂದ್ರೆ ನನಗೆ ವಿರಾಟ್ ಕೊಹ್ಲಿನೇ ಗೈಸ್. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ RCBಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದು. ಅವ್ರ ಆಟಿಟ್ಯೂಡ್ ಇಷ್ಟ ನನಗೆ. ಆಟಿಟ್ಯೂಡ್ ಇಂದಾನೆ ಅವ್ರು ತುಂಬಾ ಎಲ್ಲಾರ್ಗು ಫೇವ್ರೇಟ್, ಆಲ್ಮೋಸ್ಟ್ ಆಟಿಟ್ಯೂಡ್ ಇಂದಾನೆ ಎಲ್ಲಾರ್ಗು ಫೇವ್ರೇಟ್ ಆಗೋದವರು. ನನಗೂ ಅದೇ ತರನೇ ಸೇಮ್. ಎಲ್ಲಾರ್ದು ಫೇವ್ರೇಟ್ ಫುಡ್ಗಳು ಕೇಳೋಣ ಗೈಸ್. ಇವಾಗ ನಿಮ್ ಫೇವ್ರೇಟ್ ಫುಡ್ ಏನು? ಬಿರಿಯಾನಿ. ನಿಮ್ದು? ಚಿಲ್ಲಿ ಚಿಕನ್. ನಿಮ್ದು? ಬಿರಿಯಾನಿ. ರಾಗಿ ಮುದ್ದೆ, ಚಿಕನ್ ಸಾರು ಇಲ್ಲ ಮಟನ್ ಸಾರು? ನಾಟಿ ಕೋಳಿ ಸಾಂಬಾರ್, ಮುದ್ದೆ. ಹಿಂಗೆ ನಮ್ಮ ಅಮ್ಮ ಮಾಡೋ ಪಾಯಸ ಇಷ್ಟ ಸರ್. ಪಾಯಸ ಇಷ್ಟ ಗೈಸ್. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಶಾವಿಗೆ ಪಾಯಸ ಅಂತ ಮಾಡ್ತಾರೆ ನಮ್ಮಮ್ಮ. ಅದು ತುಂಬಾ ಸಖತ್ತಾಗಿರುತ್ತೆ. ನಂಗೆ ಬೇರೆ ಯಾರು ಮಾಡಿದ್ರು ಅಷ್ಟೊಂದು ಇಷ್ಟ ಆಗಲ್ಲ. ಅದು ನಮ್ಮಮ್ಮ ಮಾಡಿದ್ರೆ ಮಾತ್ರ ಸಖತ್ತಾಗಿ ಇಷ್ಟ ಆಗುತ್ತೆ. ಗೈಸ್, ಆಂಕರ್ ಚೇಂಜ್ ಅಷ್ಟೇ. ಫಸ್ಟ್ ಎಲ್ರಿಗೂ ಅವ್ನು ಕ್ವಶನ್ ಕೇಳ್ದೆ, ಇವಾಗ ನಾವೆಲ್ಲರೂ ಅವನು ಕ್ವಶನ್ ಕೇಳ್ತಿದ್ದೆ. ಬ್ರೋ, ಎಲ್ರಿಗೂ ನೀನ್ ಕೇಳ್ದೆ ಬ್ರೋ. ನಿನಗೆ ಈ ಫೇವ್ರೇಟ್ ಪರ್ಸನ್ಸ್ ಅಂತ ಯಾರು ಇರ್ತಾರೆ, ಫಿಲಮ್ ಆಕ್ಟರ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ನಿನಗೆ ಯಾರು ಬ್ರೋ? ನನಗೆ ಬಂದು ಅವಾಗಿಂದ ಚಿಕ್ಕ ವಯಸ್ಸಿಂದಾನು ಎಷ್ಟನೇ ನಾನು ಇಷ್ಟಪಡೋದು. ಯಾಕೆ ಅಂತ ಅಂದ್ರೆ ಅವ್ರನ್ನ ಫಸ್ಟ್ ಮೂವಿ ಮೊಗ್ಗಿನ ಮನಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ. ಒಂಥರ ನೋಡಕ್ಕೆ ಹ್ಯಾಂಡ್ಸಮ್ ಆಗಿದ್ದಾರೆ, ಮತ್ತೆ ಆಕ್ಟಿಂಗು ಸಗದಾಗಿ ಮಾಡ್ತಾರೆ. ಅದರಿಂದ ನಂಗೆ ಇಷ್ಟ. ಎಲ್ರಿಗೂ ಅದೇ ಕ್ವಶನ್ ಕೇಳೋಣ. ಬ್ರೋ, ನಿನ್ ಫೇವ್ರೇಟ್? ನಮ್ಮ ಯಶ್. ಏಕೆ? ಯಾಕೆಂದ್ರೆ ಚಿಕ್ಕ ವಯಸ್ಸಿನ ನೋಡ್ತೀವಿ ನಾವು ಫಿಲಮ್, ಅದಕ್ಕೆ ಇಷ್ಟ. ನಿಮ್ಗೆ? ನಮಗೂ ಸೇಮ್ ಯಶ್. ಅವ್ರ ಯಾಕೆ? ಹೇರ್ ಸ್ಟೈಲ್ ತುಂಬಾ ಇಷ್ಟ ನಮ್ಗೆ. ನಿಮ್ಗೆ? ಯಶ್. ಏಕೆ? ಅವರು ಫಿಲಮ್ ಚೆನ್ನಾಗಿ ಕೂದಲು ಚೆನ್ನಾಗಿ ಬಿಟ್ಟಿರ್ತಾರೆ, ಹಾಗೆ ಅದಕ್ಕೆ ಇಷ್ಟ. ನಿನಗೆ? ನಮ್ಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ಅವರ ಒಳ್ಳೆತನ, ಅವರ ಸೋಷಿಯಲ್ ಸರ್ವಿಸು, ಅದನ್ನೆಲ್ಲ ನೋಡಿ ತುಂಬಾ ಇಷ್ಟ. ನೆಕ್ಸ್ಟ್, ಎಲ್ಲರೂ ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾರೆ. ಅವ್ರಿಗಿರೋಂಥ ಪರ್ಸನಲ್ ಹಾಬಿಗಳನ್ನ ಕೇಳೋಣ. ಎಂಟರ್ಟೈನ್ ಮಾಡೋದಕ್ಕೆ ಜನಗಳು ಏನ್ ಮಾಡ್ತಾರೆ ಆಯ್ತಾ? ನೀನು ಏನ್ ಆಬ್ಯಂತರ ಏನಲ್ಲ. ಬ್ರೋ, ನೀವು? ಆಕ್ಟಿಂಗ್. ಆಕ್ಟಿಂಗ್ ಮಾಡ್ತಾರೆ, ಸಖತ್ತಾಗಿರುತ್ತೆ. ಬ್ರೋ, ನಿಮ್ಗೆ? ನಾವು ಅಷ್ಟೇ ಆಕ್ಟಿಂಗ್ ಮಾಡ್ತಾರೆ. ಬ್ರೋ, ನೀವು? ನಾವು ಬೇರೆಯವ್ರನ್ನ ಚೆನ್ನಾಗಿ ರೋಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಬ್ರೋ, ನಿಮ್ಗೆ? ನಾವು ಕಾಮಿಡಿ ಚೆನ್ನಾಗಿ ಮಾಡ್ತೀವಿ. ಸೂಪರ್. ಕಾಮಿಡಿಯನ್, ರೋಸ್ಟರ್, ಆಕ್ಟರ್, ಡ್ಯಾನ್ಸರ್ ಎಲ್ಲರೂ ಸಿಕ್ಬಿಟ್ರೆ ಗೈಸ್. ನಾ ಗೇಮರಪ್ಪ, ಅವಲಿಂದ ರೆಡಿ ಆಗಿಲ್ವಾ?
ಚೇಂಜ್ ಆಗಲ್ಲ. ಎಲ್ರಿಗೂ ನನ್ನ ಫೇವ್ರೇಟ್ ಕಾರ್ ಅಂತ ಇರುತ್ತೆ. ಅವ್ನು ಅವಲೇ ಆಡಿ ಅಂತ ಹೇಳ್ದ ಪಾಪ. ನೆಕ್ಸ್ಟ್ ಎಲ್ರಿಗೂ ಏನೇನೈತೆ ಅದನ್ನೇ ಕೇಳೋಣ ತರ್ರಿ ಬ್ರೋ. ನಿನಗೆ ನಮ್ಮ ಮರ್ಸಿಡೀಸ್ AMG. ರೋಲ್ಸ್ ರಾಯ್ಸ್. ಬ್ರೋ ನಿಮ್ಗೆ ಯಾವ್ದು ಆಡಿ ಬ್ರೋ. ಬ್ರೋ ನಿಮ್ಗೆ? ನಮ್ಗೆ SUV 700. 700 ಅಣ್ಣ ಫುಲ್ ಲೆಜೆಂಡ್ ಫೀಲ್ ಅಲ್ಲಿ. ಬ್ರೋ ನೀನು? BMW GT. ನಾನು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಗೈಸ್, ಈ ಎಲ್ರಿಗೂ ಒಂದು ಆಸೆ ಇರುತ್ತೆ. ಆಸೆ ನೀಟಾಗಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದಾರೆ ಮುಂದೆ, ಅದನ್ನ ನೀಟಾಗಿ ಕೇಳೋಣ. ಬ್ರೋ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮುಂದೆ ನೀನು? ಮುಂದೆ ಒಂದ್ ಚೆನ್ನಾಗಿ ದುಡ್ಡು ಮಾಡಿ ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಬೇಕು, ಇಷ್ಟೇ ನನ್ಗೆ. ಅಷ್ಟೇ ಲೈಫಲ್ಲಿ ಬೇರೆ ಇನ್ನೇನು ಆಸೆ ಇಲ್ಲ. ನನ್ಗೆ ಪರ್ಸನಲಿ ಏನೇನ್ ಇಷ್ಟ ಆಗುತ್ತೋ ಅದನ್ನ ನೀಡ್ನ ಫುಲ್ಫಿಲ್ ಮಾಡ್ಕೊಂಡು ನಿನಗ್ ಬೇಕಾದ್ರೆ ನೀನ್ ಫುಲ್ಫಿಲ್ ಮಾಡ್ಕೊಂತ. ನೀನು ಬ್ರೋ? ನಮ್ದೇ ಅಪ್ಪ ಅಂತ ಅಂದ್ರೆ ಇಡೀ ವರ್ಲ್ಡ್ನ ಒಂದು ಪ್ಲೇಸ್ ಬಿಡ್ದಂಗೆ ಎಲ್ಲಾನು ನೋಡ್ಕೊಂಡ್ ಬರ್ಬೇಕು. ಅದು ನೋಡ್ಬೇಕು ಫ್ಯಾಮಿಲಿ ಜೊತೆ ಎಲ್ಲಾ ಕಡೆ ಒಂದು ಪ್ಲೇಸ್ ಬಿಡ್ದಂಗೆ ಹೋಗಿ ನೋಡ್ಕೊಂಡ್ ಬರ್ಬೇಕು. ಫ್ಯಾಮಿಲಿ ಜೊತೆ ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ ಅವ್ರೆ ಬ್ರೋ. ಫ್ಯಾಮಿಲಿ ನೆಕ್ಸ್ಟ್ ರಿವೀಲ್ ಮಾಡ್ತೀವಿ. ನಿಮ್ಗೆ ಬ್ರೋ? ನಮ್ಗೆ ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು. ನಾನು ಒಳ್ಳೆ ಮನೆ ಕಟ್ಸಿ ಅವ್ರನ್ನ ಒಳ್ಳೆ ಇದನ್ನ ಅಷ್ಟೇ, ಬೇರೆ ಏನೇನಿಲ್ಲ. ನಿಮ್ಗೆ ಬ್ರೋ? ನಂದು ಏನಂದ್ರೆ ದೊಡ್ಡ ಮೆಡಿಕಲ್ ಇರ್ಬೇಕು. ನಂದು ಅಂತ ಒಂದು ದೊಡ್ಡ ಮೆಡಿಕಲ್. ಆ ಏರಿಯಾ ಅಂದ್ರೆ ನಂದೇ, ಆ ಮೆಡಿಕಲ್ ಫುಲ್ ನಂದೇ. ಅಷ್ಟು ಸ್ವಂತ ಬಿಸ್ನೆಸ್. ಸ್ವಂತ ಬಿಸ್ನೆಸ್. ಬ್ರೋ ನಿನಗೆ? ನಮ್ದು ಸ್ವಂತ ಬಿಸ್ನೆಸ್ ಇಲ್ಲ. ಸ್ವಂತ ಬಿಸ್ನೆಸ್ ಸೇಮ್ ಅಷ್ಟೇ. Same. ಬರೀ ಒಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಬಿಸ್ನೆಸ್ ಮಾಡಿ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಗೇಮರ್ ಗೈಸ್. ನಾನು ಅವಲಿಂದ ಒಂದ್ರಲ್ಲಿ ಇರ್ತೀನಿ, ಚೇಂಜ್ ಆಗಲ್ಲ. ಗೇಮರೇ ನಾನು ಯಾವಾಗ. ಸೊ ಓಕೆ ಗೈಸ್, ನೀವೆಲ್ಲರೂ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಆ ವಿಡಿಯೋ, ನಮ್ದು ಇಂಟ್ರೊಡಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಅಷ್ಟೇ ಗೈಸ್, ಬೈ.